ಬಾಸ್ ಎಂಬ ಸಿನಿಮಾ ಒಂದು ಬರ್ತಾ ಇದೆ ಅನ್ನೋದು ಸಾಕಷ್ಟು ಸುದ್ದಿಯಾಗಿದೆ. ಅದರ ಒಂದೊಂದು ಪೋಸ್ಟರ್, ಒಂದೊಂದು ಟೀಸರ್ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಆದ್ರೆ ಅದ್ಯಾಕೋ ಏನೋ ಬಾಸ್ ಸಿನಿಮಾ ರಿಲೀಸ್ ಆಗೋದಕ್ಕೆ ದರ್ಶನ್ ಅವರ ಫ್ಯಾಮಿಲಿ ಬಿಡ್ತಾ ಇಲ್ಲ. ಎಲ್ರಿಗೂ ಗೊತ್ತಿರುವಂತೆ ದರ್ಶನ್ ಸದ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ವಾಸದಲ್ಲಿದ್ದಾರೆ. ಬಾಸ್ ಸಿನಿಮಾಗೆ ಪದೇ ಪದೇ ತಡೆ ತರ್ತಾ ಇರೋದಕ್ಕೆ ಅವರು ಕೊಡ್ತಿರುವ ಕಾರಣ ರಿಯಲ್ ಇನ್ಸಿಡೆಂಟ್ ಅಂತ. ದರ್ಶನ್ಗೂ ಬಾಸ್ ಸಿನಿಮಾಗೂ ಟೈಟಲ್ ಅಷ್ಟೇ ಅಲ್ಲ, ಹಲವು ವಿಷಯಗಳಿಗೆ ಸಾಮ್ಯತೆ ಇದೆ ಅನ್ನೋದು ಈಗಾಗಲೇ ವರದಿಯಾಗಿದೆ. ಬಾಸ್ ಸಿನಿಮಾ ರೇಣುಕಾಸ್ವಾಮಿ ಪ್ರಕರಣವನ್ನೇ ಇಟ್ಕೊಂಡು ಕಥೆಯನ್ನ ಹೆಣೆದಿದೆ ಎಂಬ ಆರೋಪವಿದೆ. ಆದರೆ ಚಿತ್ರತಂಡ ಈ ಆರೋಪವನ್ನ ಸರಾಸಗಟಾಗಿ ತಳ್ಳಿ ಹಾಕಿದೆ. ಆದ್ರೂ ಸಿನಿಮಾ ಟೀಸರ್ ಹಾಗೂ ತುಣುಕುಗಳು ಈ ಪ್ರಕರಣಕ್ಕೆ ಹೊಂದಿಕೊಂಡಂತೆ ಭಾಸವಾಗುವುದಂತೂ ನಿಜ. ಈ ಕಾರಣಕ್ಕಾಗಿಯೇ ವಿಜಯಲಕ್ಷ್ಮಿ ದರ್ಶನ್ ಸಿನಿಮಾ ಬಿಡುಗಡೆಗೆ ತಡೆ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದರು. ಅಲ್ಲಿಂದ ಬಾಸ್ ಸಿನಿಮಾ ತಂಡ ಬಿಡುಗಡೆ ಮಾಡಲು ಕಾನೂನು ಹೋರಾಟ ಮುಂದುವರೆಸಿತು. ಕೊನೆಗೂ ನ್ಯಾಯಾಲಯ ವಿಧಿಸಿದ್ದ ಮಧ್ಯಂತರ ತಡೆಯಾಜ್ಞೆಯನ್ನ ತೆರವುಗೊಳಿಸಿದ ಬಳಿಕ ಇದೇ ಜೂನ್ 19ಕ್ಕೆ ಸಿನಿಮಾ ಬಿಡುಗಡೆಗೆ ಮುಂದಾಗಿತ್ತು. ಆದ್ರೀಗ ನಟ ದರ್ಶನ್ ಹಾಗೂ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಸಿನಿಮಾ ಬಿಡುಗಡೆ ತಡೆ ಕೋರಿ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಬಾಸ್ ಸಿನಿಮಾ ಬಿಡುಗಡೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿವೆ. ಜೂನ್ 19ಕ್ಕೆ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ಗೆ ರೆಡಿ ಮಾಡಿಕೊಂಡಿತ್ತು. ಈ ಬಾರಿ ನಿರಾಳವಾಗಿ ಸಿನಿಮಾ ರಿಲೀಸ್ ಆಗಬಹುದೆಂಬ ನಿರೀಕ್ಷೆ ಕೂಡ ಇತ್ತು. ಆದರೆ ವಿಜಯಲಕ್ಷ್ಮಿ ದರ್ಶನ್ ಮತ್ತೆ ಹೈಕೋರ್ಟ್ ಮೆಟ್ಟಿಲೇರಿರುವುದರಿಂದ ಸಿನಿಮಾ ರಿಲೀಸ್ ಆಗೋದು ಅನುಮಾನವಿದೆ. ಈ ಹಿಂದೆ ಬೆಂಗಳೂರಿನ ಸಿವಿಲ್ ಕೋರ್ಟ್ನಲ್ಲಿ ಬಾಸ್ ಸಿನಿಮಾದ ಬಿಡುಗಡೆಗೆ ಮಧ್ಯಂತರ ತಡೆಯಾಜ್ಞೆ ನೀಡಲಾಗಿತ್ತು. ಅದನ್ನ ತೆರವುಗೊಳಿಸಿ ಸಿನಿಮಾ ಪ್ರದರ್ಶನಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಕೋರ್ಟ್ನಿಂದ ಅನುಮತಿ ಸಿಗುತ್ತಿದ್ದಂತೆಯೇ ಜೂನ್ 19ರಂದು ಅದ್ದೂರಿಯಾಗಿ ಬಾಸ್ ಸಿನಿಮಾವನ್ನ ರಿಲೀಸ್ ಮಾಡುವುದಕ್ಕೆ ಚಿತ್ರತಂಡ ಮುಂದಾಗಿತ್ತು. ಆದ್ರೀಗ ಈ ಆದೇಶವನ್ನ ಪ್ರಶ್ನಿಸಿ ದರ್ಶನ್ ಹಾಗೂ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಕುಟುಂಬ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೀಗಾಗಿ ಸಿನಿಮಾದ ಬಿಡುಗಡೆ ಮತ್ತೊಮ್ಮೆ ಅತಂತ್ರಕ್ಕೆ ಸಿಲುಕಿದೆ. ವಿಜಯಲಕ್ಷ್ಮಿ ದರ್ಶನ್ ಹೈಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿಯಲ್ಲಿ ಹಲವು ಆರೋಪಗಳಿವೆ. ಸಿನಿಮಾದ ಕತೆ, ಪಾತ್ರಗಳು ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಿಸಿದ ವಿವಾದಿತ ಅಂಶಗಳು ಹೋಲುವಂತಹ ಅಂಶಗಳಿವೆ ಎಂದು ಗಂಭೀರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಈಗಾಗಲೇ ಆಗಿರುವ ವರದಿ ಪ್ರಕಾರ ಬಾಸ್ ಸಿನಿಮಾದ ಸ್ಟೋರಿ ಇತ್ತೀಚೆಗೆ ರಾಜ್ಯಾದ್ಯಂತ ಭಾರಿ ಸಂಚಲನ ಮೂಡಿಸಿದ್ದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಹಿನ್ನೆಲೆಯನ್ನ ಹೋಲುವಂತಿದೆ. ಈ ಸಿನಿಮಾ ತಮ್ಮ ವೈಯಕ್ತಿಕ ಜೀವನ ಹಾಗೂ ಘನತೆಗೆ ಧಕ್ಕೆ ತರಬಹುದು ಎಂಬ ಕಾರಣಕ್ಕೆ ದರ್ಶನ್ ಕುಟುಂಬ ಈ ಕಾನೂನು ಹೋರಾಟಕ್ಕೆ ಮುಂದಾಗಿದೆ ಎನ್ನಲಾಗಿದೆ. ಏನೇ ಪೋಸ್ಟರ್ ಮ್ಯಾಚ್ ಆದ್ರೂ ಅವರದ್ದೇ ಕತೆ ಅಂತ ಹೇಳಿದ್ರು ಕೂಡ ನಿರ್ದೇಶಕ ಲವ ಅವರು ಇದು ಆ ಕತೆ ಅಲ್ಲ ಅಂತಾನೆ ವಾದ ಮಾಡ್ತಾ ಇದ್ದಾರೆ. ಇದೇ ತಿಂಗಳು ಅಂದ್ರೆ ನಾಡಿದ್ದು ಶುಕ್ರವಾರ ಬಾಸ್ ಸಿನಿಮಾ ರಿಲೀಸ್ ಆಗಬೇಕಿತ್ತು. ಇದೇ ದಿನ ದರ್ಶನ್ ಅವರ ಕಲಾಸಿ ಪಳ್ಯ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಈ ಹಿಂದೆ ಮೆಜೆಸ್ಟಿಕ್, ಶಾಸ್ತ್ರಿ ಹಾಗೂ ನವಗ್ರಹ ಸಿನಿಮಾಗಳು ಮರು ಬಿಡುಗಡೆ ಆಗಿದ್ದಾಗಲೂ ಕೂಡ ಪ್ರಸನ್ನ ಚಿತ್ರಮಂದಿರದಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. 22 ವರ್ಷಗಳ ಹಿಂದೆ ಈ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ತೆರೆಗೆ ಬಂದು ಸಖತ್ ಸದ್ದು ಮಾಡಿತ್ತು. ಕಲಾಸಿ ಪಳ್ಯ ಲೋಕಲ್ ಹೈದ ಕೆಂಚನಾಗಿ ದರ್ಶನ್ ನಟಿಸಿ ಗೆದ್ದಿದ್ರು. ಆಕ್ಷನ್ ಜೊತೆಗೆ ಫ್ಯಾಮಿಲಿ ಎಮೋಷನ್ಸ್, ಕಾಮಿಡಿ ಮಿಕ್ಸ್ ಮಾಡಿ ಓಂ ಪ್ರಕಾಶ್ ರಾವ್ ಸಿನಿಮಾ ನಿರ್ದೇಶನ ಮಾಡಿದ್ರು. ಅಲ್ಲಿಯವರೆಗೂ ದರ್ಶನ್ ವೃತ್ತಿ ಜೀವನ ಸೋಲು ಗೆಲುವಿನ ನಡುವೆ ಡೋಲಾಯಮಾನವಾಗಿಯೇ ಇತ್ತು. ಆದ್ರೆ ಕಲಾಸಿ ಪಳ್ಯ ಚಿತ್ರದಿಂದ ದೊಡ್ಡ ತಿರುವು ಸಿಕ್ಕಿತ್ತು. ಮತ್ತೆ ಅವರು ಹಿಂತಿರುಗಿ ನೋಡ್ಲೇ ಇಲ್ಲ. ಚಿತ್ರದಿಂದ ಚಿತ್ರಕ್ಕೆ ತಮ್ಮ ಕ್ರೇಜ್, ಸಂಭಾವನೆ ಎಲ್ಲವನ್ನ ಹೆಚ್ಚಿಸಿಕೊಳ್ತಾ ಬಂದವರು. ಇದೇ ಚಿತ್ರದಿಂದ ದರ್ಶನ್ ತಮ್ಮ ಅಭಿಮಾನಿಗಳ ಸಂಖ್ಯೆಯನ್ನ ಕೂಡ ಹೆಚ್ಚಿಸಿಕೊಂಡಿದ್ರು. ಕಲಾಸಿ ಪಳ್ಯ ಸಿನಿಮಾ 35 ವಾರ ಯಶಸ್ವಿ ಪ್ರದರ್ಶನ ಕಂಡು ಹಿಟ್ ಆಗಿತ್ತು. ಅವತ್ತಿನ ಕಾಲಕ್ಕೆ ಸಿನಿಮಾ 18ರಿಂದ 22 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು ಅಂತ ಸಂದರ್ಶನವೊಂದರಲ್ಲಿ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಮಾಹಿತಿ ನೀಡಿದ್ರು. ರಾಮನಾರಾಯಣ್ ಹಾಗೂ ಸಾಧುಕೋಕಿಲ ಸಂಗೀತ ಚಿತ್ರಕ್ಕೆ ಹೆಚ್ಚಿನ ಬಲ ತುಂಬಿತ್ತು. ಎಲ್ಲಾ ಹಾಡುಗಳು ಹಿಟ್ ಆಗಿತ್ತು. ಒಟ್ಟಾರೆ ಇಂತಹ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಮತ್ತೆ ತೆರೆಗೆ ಬರ್ತಾ ಇರುವುದು ಅಭಿಮಾನಿಗಳ ಸಂಭ್ರಮಕ್ಕೆ ಕಾರಣವಾಗಿದೆ. ಆದರೆ ಇದೇ ಸಂದರ್ಭದಲ್ಲಿ ಬಾಸ್ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ ಅನ್ನೋದು ನಿರ್ದೇಶಕ ಹಾಗೂ ಪ್ರೊಡ್ಯೂಸರ್ ಬೇಸರಕ್ಕೆ ಕೂಡ ಕಾರಣವಾಗಿದೆ.